ನಿಜವಾಗ್ಲೂ ಹೇಳ್ತೀನಿ, ಇವತ್ತೇನಾದ್ರೂ ಪರಿಸರ ಏನಾದ್ರೂ ಉಳಿದಿದ್ರೆ ಅದು ನಾವು ಮಲೆನಾಡಿಗರಿಂದ ಮಾತ್ರ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ. ನಾವು ಒಂದು ಎಕರೆಗೆ ಕನಿಷ್ಠ 100ರಿಂದ 200 ಮರಗಳನ್ನ ನಾವು ಬೆಳೆಸ್ತೀವಿ. ಇವತ್ತು ಈ ಪರಿಸರ ಉಳಿದಿದೆ, ಇವತ್ತು ಇಷ್ಟು ಒಂದು ಒಳ್ಳೆ ಗಾಳಿ ಸಿಗ್ತದೆ, ಟೆಂಪರೇಚರ್ ಏನಾದ್ರೂ ಈ ಭಾಗದಲ್ಲಿ ಇಷ್ಟು ಚೆನ್ನಾಗಿದೆ ಅಂತಂದ್ರೆ ಇದಕ್ಕೆ ಕಾರಣ ನಾವು ಬೆಂಗಳೂರವರು ಒಳ್ಳೆ ಗಾಳಿ ಕುಡಿತಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ನಾವು ಅಂತೇಳಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರಲ್ಲಿ 1 ಅಡಿ ಜಾಗಕ್ಕೆ 50,000 ಕೊಡ್ತಾರೆ. 1 ಅಡಿ ಜಾಗಕ್ಕೆ 50,000. ಒಂದು ಮರ ಇಲ್ಲ, ಅವ್ರ ಮನೆ ಮುಂದೆ ಗಾರ್ಡನ್ ಬಿಟ್ಟರೆ ಬೇರೆ ಏನು ಬೆಳೆದಿಲ್ಲ. 1 ಅಡಿ ಜಾಗಕ್ಕೆ 50,000 ಕೊಡ್ತಾರೆ. ನನ್ನ ಈ ಭಾಗದ ರೈತ ಆನೆ ದಾಳಿಯಿಂದ ಸತ್ತೋದ್ರೆ ಅವನಿಗೆ ಕೊಡೋದು ಕೇವಲ 15 ಲಕ್ಷ. ಕೇವಲ 15 ಲಕ್ಷ. 30 ಅಡಿ ಜಾಗದ ಬೆಲೆ ನಮ್ಮ ಒಬ್ಬ ರೈತ ಸತ್ತರೆ ಆನೆ ದಾಳಿ ಮಾಡಿ ಕೊಡೋದೆಷ್ಟು? 15 ಲಕ್ಷ ರೂಪಾಯಿ. ನಿಜವಾಗ್ಲೂ ಕೂಡ ಅರಣ್ಯ ಇಲಾಖೆಯವರು ಯಾವ ರೀತಿ ನಡ್ಕೊಂತ ಇದ್ದಾರೆ ಅಂತ ಹೇಳಿದ್ರೆ ಕ್ರೂರಿಗಳ ರೀತಿಯಲ್ಲಿ ನಡ್ಕೊಂತ ಇದ್ದಾರೆ. ಕಂದಾಯ ಇಲಾಖೆಯವ್ರಿಗೆ ಅಧಿಕಾರ ವ್ಯಾಪ್ತಿ ಏನು ಅನ್ನೋದೇ ಗೊತ್ತಿಲ್ಲ. ಕಂದಾಯ ಇಲಾಖೆ ಜಾಗನ ಯಾವ ಗೋಮಾಳ ಹೋಗ್ಲಿ ಡೀಮ್ಡ್ ಅಂತಾರೆ, ಇನ್ನೊಂದು ಜಾಗಕ್ಕೆ ಹೋಗ್ಲಿ ಸೆಕ್ಷನ್ 4 ಅಂತಾರೆ, ಇನ್ನೊಂದು ನೋಡ್ಲಿ ಸಾಮಾಜಿಕ ಅರಣ್ಯ ಅಂತ ಹೇಳ್ತಾರೆ. ಅರಣ್ಯ ಇಲಾಖೆಯವರು ಅವ್ರ ಜಾಗನ ಸಾಮಾಜಿಕ ಅರಣ್ಯ ಬೆಳೆಯ ಕೊಟ್ಟು ಮತ್ತೆ ವಾಪಸ್ ತಗೋಬೇಕು ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ. ಇವತ್ತು ಏನು ಈ ಮಲೆನಾಡು ಭಾಗದಲ್ಲಿ ಬದುಕ್ತಾ ಇದೀವಿ, ಒಬ್ರಿಗೆ ಹಕ್ಕುಪತ್ರ ಕೇಳಕ್ ಹೋದ್ರೆ ಇದು ಸೆಕ್ಷನ್ 4 ಬರುತ್ತೆ ಅಂತ ಹೇಳ್ತಾರೆ. 53 ಹಾಕೊಂಡ್ರೆ ಇದು ಡೀಮ್ಡ್ ಫಾರೆಸ್ಟ್ ಬರುತ್ತೆ ಅಂತ ಹೇಳ್ತಾರೆ. ಮಲೆನಾಡು ಭಾಗದ ಯಾವ ರೈತರು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾನು ಮೊನ್ನೆ ಈಶ್ವರ್ ಖಂಡ್ರೆ ಅವರು ಕರೆದಿದ್ರು ಕಸ್ತೂರಿ ರಂಗನ್ ವರದಿ ಜಾರಿ ಬಗ್ಗೆ ನಮ್ಮ ಅನಿಸಿಕೆಗಳನ್ನ ಹೇಳಲಿಕ್ಕೋಸ್ಕರ ನಮಗೆ ಸಭೆನ ಕರೆದು ಎಲ್ಲ ನನ್ನ ಆತ್ಮೀಯ ಎಲ್ಲ ಶಾಸಕರು ಕೂಡ ಈ ಭಾಗದ ಶಾಸಕರು ಕೂಡ ಆಗಿದ್ರು. ನಾನು ಒಂದೇ ಒಂದು ಮಾತಾಡಿದೆ, ನಮ್ಮ ಜೀವದ ಕೊನೆ ಉಸಿರ ತನಕ ಕಸ್ತೂರಿ ರಂಗನ ವರದಿಯನ್ನ ಯಾವ ಕಾರಣಕ್ಕೂ ಜಾರಿ ಮಾಡತಕ್ಕಂತ ಬಿಡ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ವಿ. ಇನ್ಕ್ಲೂಡಿಂಗ್ ಈ ಭಾಗದ ಎಲ್ಲ ಶಾಸಕರು ಕೂಡ ನಮ್ಮ ಧ್ವನಿಗೆ ಎಲ್ಲರೂ ಕೂಡ ಧ್ವನಿಯನ್ನ ಗೂಡಿಸಿದ್ದಾರೆ. ನಾವ್ ಹೇಳ್ದೋ ಮಾರ್ಪಾಡು ಮಾಡಿ ಅಂತೇಳಿ ಯಾರು ಹೇಳಿದ್ರು? ನಾನು ಹೇಳಿದೆ ಮಾರ್ಪಾಡು ಮಾಡೋ ಪ್ರಶ್ನೆನೇ ಇಲ್ಲ. ಕಸ್ತೂರಿ ರಂಗನ ವರದಿ ಜಾರಿ ಆಗ್ಲಿಕ್ಕೆ ಕೂಡುದು. ಇವತ್ತಿರ್ತಕ್ಕಂಥ ಅರಣ್ಯ ಇಲಾಖೆ ಕಾಯ್ದೆಗಳೇ ರೈತರಿಗೆ ಕೊರಳಿಗೆ ಇವತ್ತು ಹಗ್ಗ ಹಾಕಿದ್ದಾರೆ. ಇರ್ತಕ್ಕಂಥ ಕಾಯ್ದೆಗಳೇ ಮಾತೆತ್ತರಿ ಇದಕ್ಕಿಂತ ಕಾಯ್ದೆ ಇನ್ನೇನ್ರಿ ಬೇಕು? ನಮ್ಮ ರೈತ ಅರಣ್ಯದೊಳಗಡೆ ಹೋದ್ರೆ FIR ಮಾಡ್ತಾರೆ. ಇವತ್ತು ಒಂದು JCB ತಗೊಂಡು ಹೋಗಿಲ್ಲ, ಒಂದು ಟಾಯ್ಲೆಟ್ ಕಟ್ಟಂಗಿಲ್ಲ, ಒಂದು ಮಶಾಣ ಮಾಡಂಗಿಲ್ಲ, ಏನು ಮಾಡದಿರ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸಂದರ್ಭ. ಇದಕ್ಕಿಂತ ಉತ್ತಮವಾದ ಕಾಯ್ದೆ ತರ್ತಕ್ಕಂಥದ್ದು ಇನ್ನೇನಿದೆ ರೀ? ನಾನು ಹೇಳೋದು, ನಿಮಗೆ ನಿಜವಾಗ್ಲೂ ಫಾರೆಸ್ಟ್ ಬೆಳಿಬೇಕು ಅಂತಂದ್ರೆ ನಿಮ್ ಬೆಂಗಳೂರಲ್ಲಿ ಏನು ಅಡಿಗೆ 50,000 ರೂಪಾಯಿ ಕೊಡ್ತಾರೆ, ನೀವು ತೆಗೆದ್ಬಿಟ್ಟು ಅರಣ್ಯ ಬೆಳೆಸ್ರಿ. ನಮ್ಮ ಅರಣ್ಯ ಇವ್ರಿಗೆ ಉತ್ತಮ ಪರಿಸರ ಬೇಕಂತೆ. ಎಷ್ಟೋ 1000 ಎಕರೆಯಲ್ಲಿ ಇವತ್ತು ಸೋಲಾರ್ ಪ್ಲಾಂಟೇಶನ್ ಮಾಡಿದ, 5,000 ಎಕರೆ ಸೋಲಾರ್ ಪ್ಲಾಂಟೇಶನ್, 10,000 ಎಕರೆಯಲ್ಲಿ ಈ ಪಾವಗಡ ಈ ಭಾಗದಲ್ಲೆಲ್ಲ ಮಾಡ್ಲಿ. ಅಲ್ಲಿ ಫಾರೆಸ್ಟ್ ಬೆಳೀಲಿ, ಡ್ರೈಲ್ಯಾಂಡ್ ಅಲ್ಲಿ ಫಾರೆಸ್ಟ್ ಬೆಳೀಲಿ. ನಮ್ಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ? ಇವತ್ತು ನಾವು ಬೆಳೆದಿರ್ತಕ್ಕಂಥ ಫಾರೆಸ್ಟ್ಗೆ ನಾವು ಬರೀ ಕಾವಲು ಕಾಯ್ಲಿಕ್ಕೆ ಮಾತ್ರ ಫಾರೆಸ್ಟ್ ಅವ್ರು ಇಟ್ಕೊಂಡಿರೋದು, ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಅಂತಲ್ಲ. ನಾವು ಕಾವಲು ಕಾಯಿ ನಮ್ಗೆ ಇರ್ತಕ್ಕಂಥ ಫಾರೆಸ್ಟ್ಗೆ ಅಂತೇಳಿ ಫಾರೆಸ್ಟ್ ಇಟ್ಕೊಂಡಿರೋದು. ಕಂದಾಯ ಇಲಾಖೆ ಅಧಿಕಾರಿಗಳು ನಮ್ಮ ರೈತರಿಗೆ ಸೇವೆ ಮಾಡಲಿ ಅಂತ ಕಂದಾಯ ಇಲಾಖೆ ಇರ್ತಕ್ಕಂಥದ್ದು. ಇವತ್ತು ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಜಂಟಿಯಾಗಿ ಸರ್ವೆ ಮಾಡಿ ನಮ್ಮ ಜಾಗ ನಮಗೆ ಬಿಟ್ಕೊಡಿ ಅಂತೇಳಿ ದಿನನಿತ್ಯ ಕಿರುಕುಳ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಈ ಒಂದು ಹತ್ತಿರ್ತಕ್ಕಂಥ ಈ ಕಿಡಿಯನ್ನ ದೊಡ್ಡ ಜ್ವಾಲೆಯನ್ನಾಗಿ ಮಾರ್ಪಾಡು ಮಾಡಿ ಕಸ್ತೂರಿ ರಂಗನ್ ವರದಿ ವಿಚಾರದಲ್ಲಿ ನಾವು ಗೆಲ್ಲೇಬೇಕಾದಂತ ಅನಿವಾರ್ಯತೆ ಇದೆ. ನಾನು ಒಂದು ಹೇಳ್ತೀನಿ, ಇವತ್ತು ಯಾರು ಈ ಕಸ್ತೂರಿ ರಂಗನ್ ವ್ಯಾಪ್ತಿಗೆ ಬರ್ತಕ್ಕಂಥ ಯಾವುದೇ ಸಾರ್ವಜನಿಕರು ಇವತ್ತಿನ ಸಭೆಗೆ ಬಂದಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮ್ಗೆ ಅನ್ಯಾಯ ಆಗುತ್ತೆ. ಯಾವಾಗಲೇ ಸಭೆ ಕರೆದ್ರು ತಾವೆಲ್ಲರೂ ಕೂಡ ಈ ಸಭೆಗೆ ವಾಲಂಟಿಯರ್ ಬಂದು ನಿಮಗೆ ಬೆಂಬಲ ಸೂಚಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ತೋಟ, ನಮ್ಮ ಗದ್ದೆ, ನಮ್ಮ ಜಮೀನು ನಾವು ಕೂರ್ಲಿಕ್ಕೂ ಸಮೇತ ಜಾಗವನ್ನ ಕೊಡಲ್ಲ. ಕುತ್ತಿಗೆ ಹಿಡಿದು ಹೊರಗಡೆ ತಪ್ಪತಕ್ಕಂಥ ಸಂದರ್ಭ ದೂರ ಇಲ್ಲ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ. ಇವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ನನ್ನ ಕ್ಷೇತ್ರದ ವತಿಯಿಂದ ನಾವೆಲ್ಲ ಶಾಸಕರು ಕೂಡ ಒಗ್ಗಟ್ಟಾಗಿ ಇವರಿಗೆ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಅಧಿವೇಶನದಲ್ಲಿ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಕಸ್ತೂರಿ ರಂಗನ್ ವರದಿಯನ್ನ ಜಾರಿ ಮಾಡಲಿಕ್ಕೆ ನಾವು ಬಿಡಲ್ಲ ಅಂತೇಳಿ ತಮ್ಗಳ ಮುಂದೆ ತಮ್ಮೆಲ್ಲರ ಬೆಂಬಲ ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಒಂದು ಉತ್ತಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ನನ್ನ ಕ್ಷೇತ್ರದ ಜನತೆ ವತಿಯಿಂದ ಈ ಭಾಗದ ಏನು ಜನತೆ ನೋವಿಂದ ಅನುಭವಿಸ್ತಾ ಇದ್ರ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದ.